ನೀವು ಎಲ್ಲ ವಿಷಯದ ಬಗ್ಗೆನೂ ಯು ಆರ್ ಇಂಟ್ರೆಸ್ಟೆಡ್. ಬಟ್ ಮೋಸ್ಟ್ ಫ್ಯಾಸಿನೇಟಿಂಗ್ ಅನ್ಸೋದು ಯಾವ ವಿಷಯ ನಿಮಗೆ? ನಿಮ್ಮನ್ನು ಡ್ರೈವ್ ಮಾಡೋದು ಯಾವ ವಿಷಯ? ಡ್ರೈವ್ ಅಂತ ಇಲ್ಲ, ಆ ಮಿನಿಟಲ್ಲಿ ನಾನು ಏನು ಮಾಡ್ತೀನಿ. ಇವಾಗ ಸಿನಿಮಾ ಅಂತ ಮಾಡ್ತಾ ಇದ್ದೀನಿ ನಾನು, ನಂಗೆ ಅದು ಫುಲ್ 100% ಕೊಟ್ಬಿಡಬೇಕು, ಏನೂ ಕಮ್ಮಿ ಆಗಬಾರ್ದು. ವಿ ಹ್ಯಾವ್ ಟು ಡೂ ದ್ಯಾಟ್, ಅದನ್ನು ಮಾಡೋಣ ಇದು ಮಾಡೋಣ. ಇಲ್ಲ ಅಂದರೆ ನಾರ್ಮಲ್ ಒಂದು ಓಕೆ ಸಿನಿಮಾ ಸ್ಟಾರ್ಟ್ ಮಾಡು, ಅದು ಏನೇನೋ ಕಾಶ್ಮೀರ್ಗೆ ಹೋದ್ವಿ, ಅಲ್ಲಿ ಮಾಡಿದ್ವಿ ಶೂಟಿಂಗ್, ಇದು ಮಾಡಿ ಓಕೆ ನಾನೇ ಹಾಡ್ಬಿಡ್ತೀನಿ ಅಂತ ಈಗ ಒಂದು ಮನೆ ಸ್ಟಾರ್ಟ್ ಮಾಡ್ತೀನಿ ಅಥವಾ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೋ, ಫುಲ್ ಇನ್ವಾಲ್ವ್ಮೆಂಟ್. ಇವ್ರು ಅದಕ್ಕೆ ಹೇಳೋದು, ನೀನು ಸ್ವಲ್ಪ ದಿನ ಒಂಚೂರು ಆರಾಮದಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು, ಅಷ್ಟು ತಲೆ ಕೆಡಿಸ್ಕೊಳ್ಳೋಕ್ಕೆ ಐ ಸ್ಟಾರ್ಟ್. If I'm doing something, I'll give my 100%. You live in present. Yes. I have to do that ಅಂತ ಹೇಳ್ಬಿಟ್ಟು ಅದನ್ನು ಒಳ್ಳೆ ಒಂದು ಪೀಕ್ ಇದಕ್ಕೆ ತಗೊಂಡೋಗೋ ತನಕ ಬಿಡಬಾರ್ದು ಅನ್ನೋದು ದಟ್ ಇಸ್ ವಾಟ್ ರಿಕ್ವೈರ್ಡ್ ಅಲ್ಲ. ಅಂದರೆ ತುಂಬ ಜನ ಶುರು ಮಾಡಿಬಿಡ್ತಾರೆ, ಎಂಡಿಗೆ ತೊಗೊಂಡು ಹೋಗೋದಿಲ್ಲ. ಆ್ಯಂಡ್ ಪ್ರೆಸೆಂಟಲ್ಲಿ ಇರೋದಕ್ಕಿಂತ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಯು ಲಿವ್ ಇನ್ ಪ್ರೆಸೆಂಟ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಈಗ ಒಬ್ಬ ನಿರ್ಮಾಪಕಿಯಾಗಿ ಇಂಡಸ್ಟ್ರಿಯಲ್ಲಿ ಬದುಕೋದು ಬಹಳ ಕಷ್ಟ. ಬಟ್ ಗಣೇಶ್ ಅವರ ಜೊತೆನೇ ನಿರ್ಮಾಣ ಇದ್ದಿದ್ದರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇತ್ತು. ಆದರೆ ಟೆಲ್ ಮೀ, ಆ್ಯಸ್ ಅ ನಿರ್ಮಾಪಕಿ ಹೆಂಗಿರುತ್ತೆ ಒಂದು ಇಡೀ ಸೆಟ್ನ ಹ್ಯಾಂಡಲ್ ಮಾಡೋದು, ಇಡೀ ಮೂವಿ ತಂಡನ ಹ್ಯಾಂಡಲ್ ಮಾಡೋದು? ಇಸ್ ಇಟ್ ಅ ಪ್ರೆಷರ್ ಆರ್ ಪ್ಲೆಷರ್, ಚಾಲೆಂಜಿಂಗ್, ಅಡ್ವೆಂಚರಸ್, ಏನು ಅನ್ಸುತ್ತೆ? ಭಾವನವ್ರೆ, ಇವಾಗ ಎಕ್ಸೆಪ್ಟೆನ್ಸ್ ಟುವರ್ಡ್ಸ್ ಅಸ್ ಹೆಣ್ಣುಮಕ್ಕಳ ಎಕ್ಸೆಪ್ಟೆನ್ಸ್ ಇದೆಲ್ಲ ಇಸ್ ಮಚ್ ಬೆಟರ್. ಆವಾಗ 15-16 ವರ್ಷದ ಹಿಂದೆ ಇವ್ರಿಗೇನು ಗೊತ್ತಿರುತ್ತೆ, ಏನು ಸಿನಿಮಾ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಇವರು ಅನ್ನೋ ಒಂದು ಇದ್ದಿರಬಹುದು ನನ್ನ ಮೇಲೆ. ಬಟ್ ಬಿಕಾಸ್ ಗಣೇಶ್ ವಾಸ್ ದೇರ್, ಅವರ ವೈಫ್ ಆಗಿ ನಾನು ಬಂದಿರೋದ್ರಿಂದ ಆ ಥರ ಎಲ್ಲ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಎವ್ರಿಬಡಿ ವೆ ವೆರಿ ಕೋಆಪರೇಟಿವ್, ಫ್ರೆಂಡ್ಲಿ, ಆ್ಯಂಡ್ ಐ ಆಮ್ ಆಲ್ಸೋ ಲೈಕ್ ಐ ನಾರ್ಮಲಿ ಐ ಟಾಕ್ ಟು ಎವ್ರಿ ಒನ್. ನಾನು ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ನಾನು ಬೇಕಾದ್ರೆ ಒಂದು ಆಟೋದಲ್ಲೂ ಓಡಾಡ್ಕೊಂಡ್ಬರ್ತೀನಿ. ಐ ಡೋಂಟ್ ಇವನ್ ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನಂಗೆ ಕೆಲಸ ಆಗಬೇಕು ಅಷ್ಟೇ. ಸೊ ದೆನ್ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ದಟ್ ಪೊಟೆನ್ಷಿಯಲ್ ಇನ್ ಮೀ, ದಟ್ ಓಕೆ ಇವ್ರು ಬೇಕಾದ್ರೆ ಒಂದು ಲೈಟು ಎತ್ಕೊಂಡು ಹೋಗ್ತಾರೆ, ಊಟನೂ ಬಡಿಸ್ತಾ ಇರ್ತೀನಿ, ನಾನು ಪ್ರತಿಯೊಂದು ನಾನು ಮಾಡ್ತೀನಿ ಅಲ್ಲಿ ಕೆಲಸ. ಐ ವಿಲ್ ಡೂ ಎವ್ರಿಥಿಂಗ್ ಸಿನಿಮಾದಲ್ಲಿ. ದಟ್ಸ್ ಹೌ ಐ ಹ್ಯಾವ್ ಬಿನ್. ಈ ಸಿನಿಮಾದಲ್ಲೂ ಹಾಗೆ ಪ್ರತಿಯೊಂದು ಮಾಡಿದ್ದೀನಿ ನಾನು. ಏನೋ ಆಗ್ತಿಲ್ಲ ಅಂದಿದ ತಕ್ಷಣ ನನಗೆ ಮಾಡಬೇಕು ಅದನ್ನು. ಬೇರೆಯವ್ರಿಗೆ ಹೇಳಿ ಮಾಡಿಸ್ಬೇಕಾಗಿ ಅದಕ್ಕೆ ಕಾಯೋದು, ಅದನ್ನು ಮಾಡೋಕ್ಕೆ ಇದು ಮಾಡೋದು ಅಗತ್ಯ ಇಲ್ಲ. ಲೆಟ್ ಮೀ ಡೂ ಇಟ್ ಅಂತ. ಸೊ ದ್ಯಾಟ್ ವೇ ಐ ಥಿಂಕ್ ಪೀಪಲ್ ಹ್ಯಾವ್ ಸೀನ್ ದಟ್ ಪೊಟೆನ್ಷಿಯಲ್. ಓಕೆ ಶಿ ಈಸ್ ನಾಟ್ ದಟ್ ಜಸ್ಟ್ ಅನದರ್ ದುಡ್ಡು ಹಾಕ್ಕೊಂಡು ಬಂದು ಕುತ್ಕೊಂಡು ಓಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಶಿ ವಿಲ್ ಡೂ ಎವ್ರಿಥಿಂಗ್ ಅಂತ ಗೊತ್ತಿರೋದ್ರಿಂದ ನನ್ನ ಕಡೆ ಒಂದು ಎಕ್ಸೆಪ್ಟೆನ್ಸ್ ಚೆನ್ನಾಗಿತ್ತು ಅಂತ ನಾನು ಹೇಳ್ಬೋದು. ಹಾಂ. ಸೊ ಯು ಗೆಟ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್ ಅಲ್ಲ. ಸೊ ದೇ ಕಾಂಟ್ ಸೇ ದಟ್ ಶಿ ಡಸಂಟ್ ನೋ ಎನಿಥಿಂಗ್ ಅಂತ. ಅವ್ರಿಗೆ ಗೊತ್ತಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನನ್ನು ಒಂದು ಒಪ್ಕೊಂಡಿರೋ ರೀತಿ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ನಂಗೆ ತುಂಬಾ ಪ್ರೀತಿ ಸಿಕ್ಕಿದೆ. ನಾನು ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಖುಷಿಯಾಗಿ ಫೋನ್ ಮಾಡ್ತಾರೆ ಎಲ್ಲರೂ, ದಟ್ ದೇ ವಾಂಟ್ ಟು ವರ್ಕ್ ವಿತ್ ಮೀ ಅಂತ. ಓಕೆ. ಸೊ ಈ ಒಬ್ಬ ಪ್ರೊಡ್ಯೂಸರ್ ಆಗಿ ತುಂಬ ಸ್ಟ್ರಿಕ್ಟಾ ನೀವು, ಲಿಬರಲ್ಲ, ಏನು? ಐ ಹ್ಯಾವ್ ಟು ಆಸ್ಕ್ ದ ಟೀಮ್, ಬಟ್ ಅವರಿಲ್ಲ ಇವತ್ತು. ನೀವು ನಮ್ಮ ಜೊತೆ ಇರೋದ್ರಿಂದ ನಿಮ್ಮನ್ನೇ ಡೈರೆಕ್ಟಾಗಿ ಕೇಳ್ತಿದ್ದೀನಿ. ಲಿಬರಲ್ ಇದ್ದೀರಾ ಅಥವಾ ಕಟ್ಟಿದ್ದೀರಾ, ಹೇಗೆ ನೀವು? ಲಿಬರಲ್ ಯಾವ ವಿಷಯದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ದುಡ್ಡು ವಿಷಯದಲ್ಲಿ? ದುಡ್ಡು ಸಿನಿಮಾಗೆ ಏನು ಬೇಕು ನಾನು ಮಾಡ್ತೀನಿ. ಬೇಡದಿರೋ ಖರ್ಚು ನಾನು ಮಾಡೋಕ್ಕೆ ಬಿಡಲ್ಲ, ಅದು ಆಗೋಕ್ಕೆ ಸಾಧ್ಯನೂ ಇಲ್ಲ. ನನ್ನ ನಿಮ್ಮ ಕಣ್ ತಪ್ಪೇನೂ ಹೋಗಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಐ ವ್ಯಾಲ್ಯೂ ಎವ್ರಿ ರುಪಿ. ನನಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಹಾರ್ಡ್ ಅರ್ನ್ಡ್ ಮನಿ. ಐ ವಿಲ್ ನಾಟ್ ವೇಸ್ಟ್ ಇಟ್. ಬಟ್ ಸಿನಿಮಾಗೆ ಏನು ಬೇಕು ಎಲ್ಲ ಕೊಡೋಕೆ ರೆಡಿ ಇದ್ದೀವಿ ನಾವು. ಇಟ್ಸ್ ಲೈಕ್ ದ್ಯಾಟ್. ಇಲ್ಲ ಅಂದರೆ ಸಿನಿಮಾ ಮಾಡಬಾರ್ದು. ಐ ಮೀನ್ ಇಷ್ಟಕ್ಕೆ ಮಾಡಬೇಕು ಅಷ್ಟಕ್ಕೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ನಾನು ಈ ಸಿನಿಮಾ ಮಾಡಿದಾಗ ನನ್ನ ಬಜೆಟ್ಗಿಂತ ಡಬಲ್ ಆಗಿದೆ ಹಂಗೆ ನೋಡೋಕೆ ಹೋದರೆ. ಓಕೆ, ಟು ಬಿ ವೆರಿ ಫ್ರ್ಯಾಂಕ್. ಅಲ್ಲಿ ಮಾಡೋ ಒಂದು ಇಲ್ಲ, ನಾನು ತುಳು ಸಿನಿಮಾ ಅಥವಾ ಅಂದರೆ ತುಳು ಕನ್ನಡ ಅಂತ ಅಂದಾಗ, ನ್ಯೂ ಕಮ್ಮರ್ಸ್ ಅಂದಾಗ ಇಷ್ಟಕ್ಕೆ ಸೀಮಿತ ಇಟ್ಟಿಲ್ಲ ನಾನು. ಏನೇನು ಕೊಡಬೇಕು ಒಂದು ಸಿನಿಮಾಗೆ, ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗಿದ್ದೀವಿ. ಅನ್ನೆಸೆಸರಿ ಖರ್ಚು, ವೇಸ್ಟೇಜು, ಐ ವಿಲ್ ನೆವರ್ ಲೆಟ್ ಇಟ್ ಹ್ಯಾಪನ್. ಸಿನಿಮಾ ಕಥೆ ವಿಷಯಕ್ಕೆ ಬಂದಾಗ ಆ್ಯಸ್ ಅ ಪ್ರೊಡ್ಯೂಸರ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ನಿಮ್ಗೆ? ಕಂಪ್ಲೀಟ್ಲಿ ನಾನು ಪ್ರೊಡ್ಯೂಸ್ ಮಾಡಿದ್ರೆ, ಕಂಪ್ಲೀಟ್ ಐ ಮೀನ್ಸ್ ಇನ್ ಪ್ರೀ-ಪ್ರೊಡಕ್ಷನಿಂದ ಐ ಮೀನ್ ನಥಿಂಗ್ ಇನ್ ಮೈ ಪ್ರೊಡಕ್ಷನ್ ಹೌಸ್ ವಿಲ್ ಹ್ಯಾಪನ್ ವಿದೌಟ್ ಮೈ ಕನ್ಸೆಂಟ್. ನಾನು ಪ್ರತಿಯೊಂದಕ್ಕೂ ಕೂತ್ಕೊಳ್ತೀನಿ. ಲವ್ಲಿ. ಆ್ಯಂಡ್ ದಟ್ಸ್ ಆ್ಯಕ್ಚುಲಿ ಐ ಥಿಂಕ್ ಇನ್ ಅ ವೇ ಗುಡ್. ನಮಗೆಲ್ಲ ಗೊತ್ತಿದ್ರೆ ಬೆಟರ್ ಅಂತ ಅನಿಸುತ್ತೆ ಸ್ವಲ್ಪ. ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅಲ್ವಾ ಭಾವನವ್ರೆ? ಐ ಮೀನ್
ಏನೋ ಅವ್ರು ಮಾಡ್ಕೊಂಡು ಬರಲಿ ಅಂತ ಬಿಟ್ಟರೆ ಆಮೇಲೆ ಹತ್ತು ಬಿಟ್ಟು ಏನು ಪ್ರಯೋಜನ ಇಲ್ಲ, ಹಾಗಾಯಿತು ಹಿಂಗಾಯಿತು ಅಂತ. ಮೊದಲನೇ ಹಂತದಿಂದನೂ ಎಲ್ಲನೂ ಗೊತ್ತಿದ್ದರೆ ನನಗೆ ಇದು ಇಷ್ಟೇ ಇದು ಹಿಂಗೇನೆ ಅಂತ, ಇಟ್ಸ್ ಮಚ್ ಈಸಿಯರ್ ಟು ವರ್ಕ್. ಎಕ್ಸಿಕ್ಯೂಷನ್ ಈಸಿ ಆಗುತ್ತೆ, ಸ್ಮೂತ್ ಇರುತ್ತೆ, ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಈಗ ಒಂಚೂರು ಫಿಮೇಲ್ ಪರ್ಸೆಪ್ಷನ್ನಿಂದ ಕೇಳೋಣ. ಇನ್ ಸೊಸೈಟಿ ವಾಟ್ ಎವರ್ ಯು ವರ್ಕ್, ಏನೇ ಹಾರ್ಡ್ ವರ್ಕ್ ಮಾಡಿದ್ರು ದೇರ್ ವಿಲ್ ಬಿ ಸರ್ಟನ್ ಥಾಟ್ಸ್. ಹೇಗೆ ಅಂದರೆ ಹೆಣ್ಮಕ್ಳು ದೇ ಆರ್ ಲೆಸ್ ಸ್ಕಿಲ್ಡ್, ದೇ ನೋ ಲೆಸ್ ದೆನ್ ಅಸ್, ಇಂಥ ಮಾತುಗಳು ಬರುತ್ತಾ? ಆ್ಯಸ್ ಅ ಶಿಲ್ಪಾ ಗಣೇಶ್ ಬರದೇ ಇರಬಹುದು, ಬಟ್ ಸೊಸೈಟಿ ವೈಸ್ ಹೆಂಗೆ ನೋಡ್ತೀರಾ ಅದನ್ನು? ವಿವ್ ಆಲ್ ಬಿನ್ ಇನ್ ದ ಇಂಡಸ್ಟ್ರಿ ಫಾರ್ 15-16 years ನಾವು, ಭಾವನಾ ಅವರೇ. ಆವಾಗ ಇದ್ದಿರ್ಬೋದು. ನಾವು ಐ ಡೋಂಟ್ ಥಿಂಕ್ ಐ ಕಮ್ ಅಕ್ರಾಸ್ ಆಸ್ ಅ ಈಸಿ ಪರ್ಸನ್ ದಟ್ ನನ್ನನ್ನು ಲೈಟಾಗಿ ತಗೊಂಡು ಅವಳಿಗೆ ಗೊತ್ತಿಲ್ಲ ಅಂತ ಅನ್ನೋ ಥರ ನಾನು ಪೋಟ್ರೇನೇ ಮಾಡ್ಕೊಂಡಿಲ್ಲ ನನ್ನನ್ನು ನಾನು. ದೇ ನೋ ದಟ್ ಶಿ ಈಸ್ ಅವೇರ್ ಆಫ್ ಎವ್ರಿಥಿಂಗ್ ಅಂತ. ದೇ ಡೋಂಟ್ ಟೇಕ್ ಮೀ ಲೈಟ್ಲಿ. ಆ್ಯಂಡ್ ನಾವು ಹೆಣ್ಮಕ್ಳು ಕೂಡ ಆ ಲೆವೆಲಿಗೆ ನಮ್ಮನ್ನು ನಾವು ಬೆಳೆಸ್ಕೊಂಡ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಟೇಕ್ ಅಸ್ ಲೈಟ್ಲಿ. ಅವರವರ ಕಷ್ಟಗಳು ಅವರವರೇ ಗೊತ್ತಿರುತ್ತೆ ಅವ್ರಿಗೆ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಈಗ ಕಾರ್ಪೊರೇಟ್ ಸೆಕ್ಟರ್ ಆಗಲಿ ಇದಾಗಲಿ, ಇಂಡಸ್ಟ್ರಿಯಲ್ಲಿ ನಮಗೆ ಐ ಡೋಂಟ್ ಥಿಂಕ್ ಎನಿಬಡಿ ಡಸ್ ದಟ್. ಬಿಕಾಸ್ ದುಡ್ಡು ಹಾಕಕ್ಕೆ ನಾವು ಬಂದಿದ್ರೆ ಎಲ್ಲ ಅರ್ಥಕೊಂಡೇ ನಾವು ಬಂದಿರ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮ್ಮ ಜೊತೆ ಕೆಲಸ ಮಾಡುವವ್ರಿಗೂ ಕೂಡ. ಆ್ಯಂಡ್ ಒಂದೆರಡು ಸತಿ ಮಾತಾಡಿದಾಗಲೇ ಮೇ ಬಿ ದೇ ಗೆಟ್ ಟು ನೋ ದಟ್ ಇಟ್ಸ್ ನಾಟ್ ಈಸಿ ಅಂತ. ಆ್ಯಸ್ ನಾನು ಮೊದಲೇ ಹೇಳಿದ ಹಾಗೆ ನೀವು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಆ್ಯಂಡ್ ಯು ಆರ್ ಕಮಿಂಗ್ ವಿತ್ ಮೋರ್ ಪ್ರಾಜೆಕ್ಟ್ಸ್ ಆ್ಯಸ್ ಅ ಆಂಟ್ರಪ್ರನರ್. ಏನಿದೆ ಡ್ರೀಮ್ ಆ್ಯಸ್ ಅ ಉದ್ಯಮಿಯಾಗಿ? ತುಂಬ ಎಲ್ಲ ಮಾಡಬೇಕು ಅಂತ ಇದೆ. 4-5 ಪ್ರಾಜೆಕ್ಟ್ಸ್ಗಳು ಕೈಯಲ್ಲಿದೆ. ಸದ್ಯದಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ. ದಟ್ಸ್ ರ್ಯಾಪ್ಟ್. ಇನ್ನು ವಿಷಯ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವ್ರು ಹೇಳಿದಾಗ ಅವ್ರು ವಿತ್ ಏನು ಹೇಳ್ತಾರೆ, ಒಂದು ಕಲರ್ಫುಲ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರೋರಿದ್ದಾರೆ. ಶಿಲ್ಪ, ಲೈಫಲ್ಲಿ ಎಲ್ರಿಗೂ ಒಂದು ಡೆಸ್ಟಿನಿ ಅಂತಿರುತ್ತೆ, ಅಥವಾ ಒಂದು ಏಮ್ ಅಂತಿರುತ್ತೆ, ಒಂದು ಯಾವುದೋ ಒಂದು ಗೋಲ್ನ ನಾನು ರೀಚ್ ಆಗಲೇಬೇಕು ಅಂತ ಇರುತ್ತೆ. ಆದರೆ ನೀವು ಪ್ರೆಸೆಂಟಲ್ಲಿ ಬದುಕ್ತಾ ಇದ್ರೂ ಯು ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಗೋಲ್ಸ್. ಏನೋ ಒಂದಿರುತ್ತೆ. ಏನದು ಗೋಲ್? ಫಾರ್ ಮೀ ಇಟ್ ಈಸ್ ಅಬೌಟ್ ವರ್ಕಿಂಗ್ ಎವ್ರಿ ಡೇ. ಭಾವನಾ, ನಾನು ನನ್ನ ಮಕ್ಳಿಗೂ ಅದೇ ಹೇಳೋದು, ಚೆರಿಗೂ ಅದೇ ಹೇಳೋದು. ಅವರು ಇವಾಗ ಹೇಗೆ ಅಂತ ಹೇಳಿದ್ರೆ ದೇ ನೋ ದಟ್ ವರ್ಕಿಂಗ್ ಎವ್ರಿ ಡೇ ಈಸ್ ಇಂಪಾರ್ಟೆಂಟ್ ಅಂತ. ಅದನ್ನು ನಾನು ತಲೆಯಲ್ಲಿ ತುಂಬಿಸಿಟ್ಟಿದ್ದೀನಿ. ಸುಮ್ಮನೆ ಕುತ್ಕೊಳ್ಬಾರ್ದು. ಹುಡುಗಿಯರಾದರೂ ಕೂಡ ಕೆಲಸ ಮಾಡಬೇಕು. ಹೂ ಎವರ್ ಯುವರ್ ಫಾದರ್ ಇಸ್, ಹೂ ಎವರ್ ಯುವರ್ ಮದರ್ ಇಸ್, ಕೆಲಸ ಮಾಡಲೇಬೇಕು. ಯು ಹ್ಯಾವ್ ಟು ಅರ್ನ್ ಯುವರ್ ಓನ್ ಮನಿ ಅಂತ ಇದನ್ನು ತುಂಬಿಸಿ ನೀವು ನಂಬಲಿಕ್ಕಿಲ್ಲ. ಮೊನ್ನೆ ವಿಹಾನ್ ನನ್ನ ಮಗ, ಮಮ್ಮಿ ಮೊನ್ನೆ ರಾತ್ರಿ ಬಂದ, ನನಗೆ ಇವತ್ತು ಬಿಸ್ನೆಸ್ ಮಾಡಬೇಕು ಅಂದ. ಆಯಿತಾ, ಎಂಥ ಬಿಸ್ನೆಸ್ಸು ಅಂತ. ಅಷ್ಟರಲ್ಲಿ ಅದೇನೋ ಚೀಟಿಯಲ್ಲೆಲ್ಲ ಬರ್ಕೊಂಡು ಬಂದ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಬೆಳಗ್ಗೆ ಹೋದ, ಫ್ಲಾಸ್ಕಲ್ಲಿ ಇಷ್ಟು ಕಾಫಿ ಮಾಡಿಕೊಂಡು ಹೊರಗಡೆ ಮನೆ ಮುಂದೆ ಗೊತ್ತಾಗಬಾರ್ದು ಜನರಿಗೆ ಅಂತ ಸ್ವಲ್ಪ ಆ ಕಡೆ ಹೋಗಿಬಿಟ್ಟು ಕಾಫಿ ಮಾರ್ಲಿಕ್ಕೆ ಶುರು ಮಾಡ್ದೆ. ಆಯಿತಾ, ಬಂದುಬಿಟ್ಟು ಮಮ್ಮಿ ನಾನು 170 ರೂಪಾಯಿ ಇವತ್ತು ಮಾಡಿದೆ ಅಂತ. ಆ ಜೋಶ್ ಸಿಕ್ತು ಅವನಿಗೆ. ಐ ಸೆಡ್ ವೆರಿ ಗುಡ್ ಚಿನ್ನ ಅಂತ. ಆಯಿತಾ, ಸಂಜೆ ಅಷ್ಟೊತ್ತಲ್ಲಿ ಇಷ್ಟು ಬೇಲ್ ತಗೊಂಡು ಬಂದ, ಬೇಲ್ಪುರಿ ಮಾರ್ತೀನಿ ಅಂತ ಹೇಳಿಬಿಟ್ಟು. ಅಲ್ಲಿ ನಾನು ಕಾರಲ್ಲಿ ಹಿಂಗೆ ಪಾಸ್ ಆಗ್ತಾಯಿದ್ದೀನಿ ಭಾವನಾ, ಬೇಲ್ ಅಂತ. ನನಗೆ ಇವನು ಏನು ಮಾಡ್ತಾ ಇದ್ದಾನೆ ಅಂತ, ಬೇಲ್ಪುರಿ ಮಾರ್ತಾ ಇದ್ದಾನೆ. ಸೊ ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಲೈಕ್ ಇಂಬೈಬ್ಡ್ ಇನ್ ದೆಮ್ ದಟ್ ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು ಇಸ್ ಇಂಪಾರ್ಟೆಂಟ್ ಅಂತ. ಆವತ್ತಿನ ದಿನ 370 ರೂಪಾಯಿ ದುಡ್ಕೊಂಡು ಬಂದ. ವಾವ್, ಬೇಲ್ಪುರಿ ಮಾರಿ. ಇಷ್ಟು ಬಂದರೆ ಸಾಕು. ದಿಸ್ ಇಸ್ ಮೈ ಹೋಲ್ ಐಡಿಯಾ. ಯು ಆರ್ ಟೆಲಿಂಗ್ ಮಿ ಅಲ್ಲ ವಾಟ್ ಈಸ್ ಮೈ ಹೋಲ್ ಇದು ಅಂತ ಹೇಳಿಬಿಟ್ಟು, ನಿಮ್ಮ ಗುರಿ ಏನು ಅಂದೆ. My guri is at least the kids should understand that how important it is working, earning your own money, earning your own image ಅಂತ. ಇದನ್ನು ನಾನು ಅವ್ರ ತಲೆಯಲ್ಲಿ ತುಂಬಿಸ್ತಾ ಇರ್ತೀನಿ ಯಾವಾಗಲೂ ಕೂಡ. ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ಸ್. ನಾನು ಮನೇಲಿ ಕೂತ್ಕೊಂಡು ಬರೀ ಪಾರ್ಟಿ ಮಾಡಿಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಇದಕ್ಕೆ ಹೋಗ್ಕೊಂಡು ಐ ಡೋಂಟ್ ವಾಂಟ್ ದ್ಯಾಟ್ ಕೈಂಡ್ ಆಫ್ ಅ ಲೈಫ್ ಸ್ಟೈಲ್. ಐ ವಾಂಟ್ ಟು ಬಿ ಬ್ಯುಸಿ ಎವ್ರಿ ಡೇ. ಅಂದರೆ ಹೆಂಗೆ ಅದನ್ನು ವಿಹಾನ್ ಬಂದಿದ್ದು ಹೆಂಗೆ ವಿಹಾನಿಗೆ? ಬಿಕಾಸ್ ನೀವು ತುಂಬ ಕಷ್ಟಪಟ್ಟು ಒಂದು ಜೀವನಾನ ರೂಪಿಸ್ಕೊಂಡಿರ್ತೀರ, ಕ್ರಿಯೇಟ್ ಮಾಡಿರ್ತೀರ, ನಿಮ್ಮ ಮಕ್ಕಳಿಗೆ ಅದರ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಬಟ್ ಬೀಯಿಂಗ್ ಅ ಸ್ಟಾರ್ ಕಿಡ್ ಅಂತಲೇ ಅವ್ರನ್ನ ಕರೆಯೋದು. ಸ್ಟಾರ್ ಕಿಡ್ ಆಗಿ ಈ ರೀತಿ ಬಿಸ್ನೆಸ್ಸು, ಅಥವಾ ಐ ಕ್ಯಾನ್ ಗೋ ಆ್ಯಂಡ್ ಸೆಲ್ ಅ ಚಾಯ್ ರೋಡ್ ಸೈಡಲ್ಲಿ ನಿಂತ್ಕೊಂಡು, ಬೇಲ್ ನಾನು ಹೋಗಿ ಆರಾಮ್ಸೆ, ಅದೇನೂ ಪ್ರಿಜುಡೀಸ್ ಇಲ್ಲ, ನಾನು ಸ್ಟಾರ್ ಮಗ,
ನಾನು ಹಂಗೆ ಮಾಡಬಾರ್ದು, ನಾನು ಹಿಂಗೆ ದಟ್ ಮಾಡಬಾರ್ದು. ಇಸ್ ಹೌ. ಅದೇ ರೀತಿ ನಾವು ಅವ್ರಿಗೆ ಹೇಳ್ಕೊಂಡು ಬರೋದು, ದೆರ್ ಇಸ್ ನೋ ನಿಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ನಾಚಿಕೆ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ಯೋರ್ ಮನಿ, ಐ ಹ್ಯಾವ್ ಅರ್ನ್ಡ್ ಫಾರ್ ಮೈ ಸೆಲ್ಫ್, ಇಟ್ ಇಸ್ ನಾಟ್ ಫಾರ್ ಯು ಗೈಸ್ ಅಂತಾನೆ ನಾನು ಹೇಳ್ಕೊಡೋದು ಅವ್ರಿಗೆ. ಯು ಹ್ಯಾವ್ ಟು ಅರ್ನ್, ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಅರ್ನ್ ದೇರ್ ಓನ್ ಮನಿ. ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಬೇಕು. ಇವಾಗ ಒಂದು ಇನ್ನೊಂದು ಸ್ಟ್ರಿಕ್ಟ್ ರೂಲ್ಸ್, ಇವಾಗ ಅವನಿಗೆ ಇನ್ನೂ ಈಸ್ ಯಂಗ್ ಅಂತ ಹೇಳ್ಬಿಟ್ಟು ಈಗ ರೂಮ್ ಕ್ಲೀನಿಂಗ್ ಶುರು ಮಾಡಿಸ್ಕೊಟ್ಬಿಟ್ಟಿದ್ದೀನಿ. ಓಕೆ. ನಿಮ್ಮದು ನೀವೇ ಮಾಡ್ಕೊಳ್ಬೇಕು ಅಂತ. ದೇರ್ ಇಸ್ ನೋ ಪ್ರಾಬ್ಲಮ್ ವಾಷಿಂಗ್ ಯೋರ್ ಟಾಯ್ಲೆಟ್ಸ್ ಆಲ್ಸೋ. ಎಲ್ಲದಕ್ಕೂ ಕೆಲಸವ್ರನ್ನ ಕಾಯಬೇಕಾಗಿಲ್ಲ, ನೀವೇ ಮಾಡಬಹುದು ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇಟ್ಸ್ ಆಲ್ ಇನ್ ಅಸ್ ಹೌ ವಿ ಶೋ ದ ಕಿಡ್ಸ್ ನೀಟಾಗಿರೋದು ಎಷ್ಟು ಇಂಪಾರ್ಟೆಂಟು ಅಂತ. ನೆನ್ನೆ ಒಂದು ರಾಶಿ ಮಕ್ಕಳೆಲ್ಲ ಬಂದಿದ್ರು, ಎಲ್ಲ ಇಡಿಸ್ದೆ ಬೆಳಗ್ಗೆ ವಾಪಸ್ ಇಡಿ ಅಂತ ಹೇಳ್ಬಿಟ್ಟು ಅವ್ನ ಕೈಲೇ ಮಾಡಿಸ್ದೆ. ಯು ಹ್ಯಾವ್ ಮೆಸ್ಡ್ ಅಪ್ ದ ರೂಮ್, ಕ್ಲೀನ್ ಇಟ್ ಅಂತ. ಸೊ ದ್ಯಾಟ್ ವೇ ಐ ಮೀನ್ ವಿಹಾನ್ ಇಸ್ ವೆರಿ ಒಂಥರ ಅದು ಮಾಡಬೇಕು, ನಂತರ ಸ್ವಲ್ಪ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಈಸ್ ವೆರಿ ಸ್ಮಾರ್ಟ್. ಆ್ಯಂಡ್ ನಿಮ್ಮ ಮನೆ ವಿಸಿಟ್ ಮಾಡಿದ ಯಾವುದೇ ಗೆಸ್ಟ್ನ ಕೇಳಿದಾಗ ಅದೇ ಸಂಸ್ಕಾರದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಮಕ್ಕಳದು. ಅವ್ರು ಎಂಥದ್ದೇ ಬ್ಯುಸಿ ಇರಲಿ, ಎಲ್ಲೇ ಆಕ್ಯುಪೈಡ್ ಇರಲಿ, ದೇ ಶುಡ್ ಕಮ್, ಗ್ರೀಟ್ ಆ್ಯಂಡ್ ಗೋ ಬ್ಯಾಕ್. ಯಾ, ದಟ್ಸ್ ಒನ್ ಥಿಂಗ್. ಯಾರೇ ಬಂದಿದ್ರು ಇಬ್ಬರು ಬಂದುಬಿಟ್ಟು ಹೆಲೋ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾರು ನಿಂಗೆ ಗುರ್ತ ಪರಿಚಯ ಇಲ್ದಿದ್ರು ಮನೆಗೆ ಬಂದವ್ರನ್ನ ನೀವು ಗ್ರೀಟ್ ಮಾಡಲೇಬೇಕು. ದಟ್ಸ್ ಇದು ಮನೆಯಲ್ಲಿ ಸ್ಟ್ರಿಕ್ಟ್ ನಮ್ಮದೊಂದು ಇದು. ಸೊ ಫ್ರಮ್ ದ ಚಿಕ್ಕದಿಂದ ನಾವು ಅದನ್ನು ಹೇಳ್ಕೊಟ್ಟಿರ್ತೀವಿ. ಮನೆಗೊಬ್ಬರು ಬಂದಿದ್ದಾರಂದರೆ ಅವ್ರು ನಮ್ಮ ಗೆಸ್ಟು, ಅವರನ್ನು ನೀಟಾಗಿ ಮಾತಾಡಿಸ್ಬಿಟ್ಟೆ ಹೋಗಬೇಕು ನೀವು ಅಂತ. ಅದಿಬ್ಬರು ಮಾಡ್ತಾರೆ. ಇಬ್ಬರಲ್ಲಿ ನಿಮ್ಮ ಯಾವ ಕ್ವಾಲಿಟೀಸ್ ಇದೆ? ಚಾರಿತ್ರ್ಯ ಈಸ್ ಮೋರ್ ಲೈಕ್ ಹರ್ ಡ್ಯಾಡ್. ಸಿನಿಮಾ ಅವಳು ಸ್ಟೇಟಸ್ ನೋಡಿದ್ರೆ ನೀವು ಸಿನಿಮಾ ಇಸ್ ಲೈಫ್ ಅಂತ ಹಾಕೊಂಡಿದ್ದಾಳೆ ನೋಡಿ. ಶೀಸ್ ಮೋರ್ ಲೈಕ್ ಅನ್ ಆ್ಯಕ್ಟ್ರೆಸ್. ಅವಳಿಗೊಂಥರ ಆರ್ಟು, ಅದು ಇದು ಎಮೋಷನ್ಸ್, ಆ್ಯಕ್ಟಿಂಗ್ ಅಂದರೆ ಭಾರಿ ಇಷ್ಟ. ಓ ಹೌದಾ? ಆದಷ್ಟು ಬೇಗ ನೋಡ್ಬೋದಾ? ಬಂದೇ ಬರ್ತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳ. ಯು ಕಾಂಟ್ ಸ್ಟಾಪ್ ದೆಮ್. ಯು ಡೋಂಟ್ ಲೈಕ್ ಇಟ್? It's not that I don't like it, it's her choice. Our passion, she can do whatever she wants. But ನಂಗೆ ಸ್ಟಡೀಸ್ ಇಸ್ ಇಂಪಾರ್ಟೆಂಟ್, ಶಿ ಹ್ಯಾಸ್ ಟು ಸ್ಟಡಿ ಅಂತ. ಯಾವ ಸೊ ಆ ವಿಷಯದಲ್ಲಿ ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ ಓದೋದ್ರಲ್ಲಿ. ನಾನು ಕೇಳ್ಪಟ್ಟಿದ್ದೀನಿ ಯು ಆರ್ ಅ ವೆರಿ ಸ್ಟ್ರಿಕ್ಟ್ ಮದರ್ ಅಂತ. ನಾಟ್ ರಿಯಲಿ, ಐ ಆಮ್ ನಾಟ್ ಅ ವೆರಿ ಸ್ಟ್ರಿಕ್ಟ್ ಮದರ್. ಸ್ಟಡೀಸ್ ವಿಷಯದಲ್ಲಿ ಆ್ಯಂಡ್ ಸ್ವಲ್ಪ ಈ ಕ್ಲೀನಿಂಗ್ ವಿಷಯದಲ್ಲೆಲ್ಲ. ಯಾವ ಸಬ್ಜೆಕ್ಟಲ್ಲಿ ಚಾರಿತ್ರ್ಯ ಇಸ್ ವೆರಿ ಗುಡ್? ಚಾರಿತ್ರ್ಯ ಇಸ್ ನಾವು ಗೋಯಿಂಗ್ ಟು ಪರ್ಸ್ಯೂ ಹರ್ ಲಾ. ಓದ್ತಾಳೆ ಅವನಿನ್ ಮುಂದೆ. ಸೊ ಅದಕ್ಕೆ ಬೇಕಾದ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಶಿ ಚೋಸ್ ಲಾ. ಶಿ ವಿಲ್ ಬಿ ಚೂಸಿಂಗ್ ಲಾ ನೆಕ್ಸ್ಟ್ ಇಯರ್. ಸೊ ಅದರಿಂದ ಶಿ ವಾಸ್ ಡೂಯಿಂಗ್ ಹರ್ IGCSE ಸಿಲೆಬಸ್ ಇಷ್ಟು ವರ್ಷ. ಓಕೆ. ಸೊ ನಿಮಗೆ ಚಾರಿತ್ರ್ಯ ಲಾಯರ್ ಆದರೆ ಖುಷಿ ಆಗುತ್ತಾ, ಹೆರೋಯಿನ್ ಆದರೆ ಖುಷಿ ಆಗುತ್ತಾ? ಎರಡೂ. ಈವನ್ ಐ ವಾಂಟ್ ಟು ಸಿ ಹರ್. ಐ ಮೀನ್ ಅವಳು ಎಷ್ಟು ಪ್ಯಾಷನೆಟ್ ಆಗಿದ್ದಾಳೆ ಆ್ಯಕ್ಟಿಂಗ್ ಬಗ್ಗೆ ಅಂದರೆ, ಟ್ರಸ್ಟ್ ಮೀ, ಶಿ ಇಸ್ ವೆರಿ ಗುಡ್. ಅವಳ ಮುಂದೆ ನಾನು ಹೇಳಲ್ಲ ಇದನ್ನು. ಐ ಹೋಪ್ ಶಿ ಡಸಂಟ್ ವಾಚ್ ದಿಸ್. ಶಿ ಇಸ್ ವೆರಿ ಗುಡ್. ವಾವ್. ನಾನು ಐ ಆಮ್ ನಾಟ್ ಬೀಯಿಂಗ್ ಬಯಾಸ್ಡ್ ಆಸ್ ಅ ಮದರ್, ಬಟ್ ಶಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಲವ್ಲಿ. ಡಾನ್ಸ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ವೆರಿ ಗುಡ್. ಹಂಗೆ ನೋಡೋಕೆ ಹೋದರೆ ಹೈಯರ್ ಸಿನಿಮಾ ಮಾಡಿ ನನಗೆ ಇವ್ರನ್ನ ರೇಗಿಸ್ತಾ ಇರ್ತೀನಿ. 4 ಸಿನಿಮಾ ರಿಲೀಸ್ಗಿದೆ ನನ್ನ ಮಗಂದು ಅಂತ. ಹಿ ಈಸ್ ಆ್ಯಕ್ಟಿಂಗ್ ಇನ್ 4 ಫಿಲ್ಮ್ಸ್. ಈ ವರ್ಷನೇ 2-3 ರಿಲೀಸ್ ಆಗುತ್ತೆ ಅವನು. ಲವ್ಲಿ. ಅಂದರೆ ವಿಹಾನ್ ಈಸ್ ಆಲ್ಸೋ ಈಕ್ವಲಿ ಇಂಟ್ರೆಸ್ಟೆಡ್ ಇನ್ ಸಿನಿಮಾಸ್. ಅವನು ಐ ಥಿಂಕ್ ಈಸ್ ಟು ಯಂಗ್ ಟು ಡಿಸೈಡ್. 10-11 ಅಲ್ಲಿ, ಲೈಕ್ 10, ಈಸ್ ಜಸ್ಟ್ 10 ನಾವು, ಟು ಡಿಸೈಡ್ ಹೀಸ್ ಇಂಟ್ರೆಸ್ಟೆಡ್. ಮಾಡ್ತಾರಲ್ಲ, ಸೊ ನಾನು ಮಾಡಬೇಕು ಅಂತ ಅವನ ಪ್ರಕಾರ. ಈಗ ನೋಡಿ ಬೇಲ್ಪುರಿ ಮಾಡಕ್ಕೆ ಹೋಗಿದ್ದೆ, ಯಾಕಂದರೆ ಮಮ್ಮ ಬಿಸ್ನೆಸ್ ಮಾಡ್ತಾರಲ್ಲ, ನಾನು ಮಾಡಬೇಕು ಅಂತ. ಇಷ್ಟೇ, ಅದೇನು ಬೇಕಾರಾಗಿರಲಿ ಅಂತ. ದುಡ್ಡು ತರಬೇಕು ಮನೆಗೆ ಅಂತ ಅವನ ಪ್ರಕಾರ. ಬಂದೆಲ್ಲ ಲೆಕ್ಕ ಕೊಡ್ತಾರೆ, ಮಮ್ಮಿ ಇಷ್ಟಿಷ್ಟು ಬಂತು ಅಂತ. ನಾವು ಮಕ್ಕಳಿಗೆ ಆ ಫಿನಾನ್ಷಿಯಲ್ ಮೈಂಡ್ಸೆಟ್ನೇ ಕಲಿಸ್ಲಿಲ್ಲ ಅಂದರೆ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಾವು ಟೆಕ್ಸ್ಟ್ನಲ್ಲಿ ಬರೀ ಹಿಸ್ಟ್ರಿ ಮತ್ತು ಈ ಥರಗಳನ್ನು ಹೇಳ್ತಾ ಇರ್ತೀವಿ. ಬಿಸ್ನೆಸ್, ಸೇವಿಂಗ್ಸ್, ಫಿನಾನ್ಸ್ ನಾವು ಹೇಳಿಕೊಡೋದೇ ಇಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಿಹಾನ್ ಈಸ್ ಲರ್ನಿಂಗ್ ಎವ್ರಿಥಿಂಗ್. ಎಸ್ ಬೋತ್ ಮೈ ಕಿಡ್ಸ್, ಇವನ್ ಚೆರಿ. ಇನ್ಫ್ಯಾಕ್ಟ್ ಅವಳು ಇತ್ತೀಚೆಗೆ ಸ್ವಲ್ಪ ಶಿ ಇಸ್ ಲೈಕ್ ಓಕೆ, I think I can spend ಅಂತ ಹೇಳ್ಕೊಂಡು, because mom and dad are earning well ಅಂತ. I'm trying to get her out of this. I said, you spend, you earn your money. ನೀವು ನಂಬಲಿಕ್ಕಿಲ್ಲ ಭಾವನವ್ರೆ, she's made a list. Last year, 2 years back, she bought a laptop for herself. I said, right, you have to return all this money back ಅಂತ ಹೇಳಿದೆ. ಆ ಲ್ಯಾಪ್ಟಾಪ್ ಎಷ್ಟಾಗಿದೆ ದುಡ್ಡು, when you start earning, you have to return this money back to me ಅಂತ.
So I make her, because they should understand the, ಅದರ ಹಿಂದೆ ಒಂದು ಎಷ್ಟು ಕಷ್ಟ ಇದೆ ಟು ಅರ್ನ್ ದಟ್ ಮನಿ ಅರ್ಥ ಆಗಲಿ ಅದು ಮೊದಲಿಂದಾನೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಯಾವಾಗಲೂ ಹೇಳೋದು, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಕಮ್ ಟು ಅಸ್, ದಟ್ ಇಸ್ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಆ ಒಂದು ಆ ಮಟ್ಟಿಗೆ ಹೋಗಲ್ಲ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು. ವೆನ್ ಶಿ ಕ್ಯಾನ್ ಟೇಕ್ ಹರ್ ಓನ್ ಡಿಸಿಷನ್ಸ್. ಟ್ರೂ. ಅಲ್ಲಿ ನಮಗೆ ಕಷ್ಟ ಆಗೋದು ಹೆಣ್ಮಕ್ಳಿಗೆ. ಎಸ್ಪೆಷಲಿ ವಿ ಆರ್ ನಾಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ತುಂಬ ಕಷ್ಟ ಆಗುತ್ತೆ. ಭಾಳಷ್ಟು ನಾವು ಸಹಿಸ್ಕೊಂಡು ಬರೋದು ಥಿಂಕಿಂಗ್ ದಟ್ ನೆಕ್ಸ್ಟ್ ನಾನೇನು ಮಾಡಲಿ ಅನ್ನೋದು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ದಟ್ ವಿಲ್ ಗಿವ್ ಯು ದ ಕಾನ್ಫಿಡೆನ್ಸ್. ಎಜುಕೇಷನ್ ಅಂತ ಒಂದಿದ್ರೆ, ಎಜುಕೇಷನ್ ಇಲ್ದಿದ್ರು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಡೂ ಅಂತ. ಬಟ್ ಚಾರಿತ್ರ್ಯ, ಶಿ ಇಸ್ ಗುಡ್ ಎಟ್ ಸ್ಟಡೀಸ್ ವೈಸ್. ಐ ಟೆಲ್ ಹರ್ ದಟ್ ಈವನ್ ಇಫ್ ಸಿನಿಮಾ ಇಸ್ ನಾಟ್ ವರ್ಕಿಂಗ್ ಫಾರ್ ಯು, you can do something otherwise ಅಂತ ಹೇಳ್ಬಿಟ್ಟು. It's not that she has to earn money, but she has to. Understood. Yeah, she has to. I mean, you can't be sitting at home thinking that I can use mom and dad's money. You have to use your money. ಲವ್ಲಿ. ಶಿಲ್ಪಾ ಗಣೇಶ್ ಅವರ ಲೈಫಿನ 5 ಸೂತ್ರಾಸ್, ಪಂಚಸೂತ್ರಗಳು ಏನು? ಪಂಚಸೂತ್ರ, 5 ಸೂತ್ರಾಸ್, 5 ರೂಲ್ಸ್ ಆಫ್ ಲೈಫ್. Rules. First comes is food for me. ಎಲ್ಲದಕ್ಕಿಂತ ಮೀರಿ ಹೆಲ್ತು. I eat less. I only what is sufficient. ನಾನು excess, I'm not a foodie. I work out and discipline, of course. And friends, important, because ಕೆಲವೊಮ್ಮೆ ಏನಾಗುತ್ತೆ, ನಾವು ಕುತ್ಕೊಂಡು ಮಾತಾಡೋವಾಗ that 1 hour of we are gossiping, we are laughing, and all that gives a happiness. That peace. Friends are important. ನನಗೆ 4-5 ಜನ very important friends are there, so where I spot out everything. So go to shopping. Interesting. Yeah, for ladies important. ತುಂಬ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಾ ನೀವು, ವೆನ್ ಯು ಫೀಲ್ ದಟ್ ಇಟ್ಸ್ ಎನಫ್ ಅಂದಾಗ? ಆಗ್ತಾ ಇದೆ. ಈ ಲಾಸ್ಟ್ 1 week ಹ್ಯಾಸ್ ಬೀನ್ ವೆರಿ ಸ್ಟ್ರೆಸ್ಫುಲ್. ನಿದ್ರೆ ಸಾಲ್ತಿಲ್ಲ, ಲಾಡ್ ಆಫ್ ವರ್ಕ್ ಇಲ್ಲಿ ಅಲ್ಲಿ ಅಂದ್ಕೊಂಡು, ಲಾಡ್ ಆಫ್ ಪ್ರಾಜೆಕ್ಟ್ಸ್. ಐ ಡೋಂಟ್ ನೋ, ಫೋನ್ ತೆಗೆದು ಸೈಡಲ್ಲಿ ಇಡ್ತೀನಿ. ಓಕೆ, 1 hour ಐಮ್ ನಾಟ್ ಗೋನ್ ಆನ್ಸರ್ ಎನಿ ಕಾಲ್ಸ್, ಲೆಟ್ ಮೀ ಬ್ರೀದ್ ಅಂತ ಹೇಳಿದೆ ತಕ್ಷಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಲೈಟು, ದಟ್ ಯು ಗೆಟಿಂಗ್ ಕಾಲ್ಸ್. ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ದಟ್ ವಿ ಹ್ಯಾವ್ ಟು ಹ್ಯಾಂಡಲ್. ಓಕೆ, ಮೇಬಿ ಆಫ್ಟರ್ 2 months ಐಲ್ ಟೇಕ್ ಅ ಬ್ರೇಕ್ ಆ್ಯಂಡ್ ಗೋ ಆನ್ ಅ ಹಾಲಿಡೇ. ಹಾಲಿಡೇ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋದು, ಇವರೆಲ್ಲ ಫ್ಯಾಷನ್ಗೋಸ್ಕರ ಹಾಲಿಡೇಗೆ ಹೋಗ್ತಾರಂತೆ. ಇಟ್ಸ್ ನಾಟ್ ಟ್ರೂ. ಆ ಜಾಗವನ್ನು ಬಿಟ್ಟು ನಾವು ಒಂದು ಕಡೆ ಹೋಗ್ತೀವಲ್ಲ, ಅವಾಗ ಇಲ್ಲಿ ಆ ಕೆಲಸ ಎಲ್ಲ ಮರಿತೀವಲ್ಲ, ದಟ್ ಗಿವ್ಸ್ ಅ ಲಾಟ್ ಆಫ್ ಹ್ಯಾಪಿನೆಸ್. ಭಾವನವ್ರೆ, ಎನರ್ಜಿ ಆಗುತ್ತೆ, ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್, ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸು. ಓಕೆ, ಇವತ್ತು ಐ ಡೋಂಟ್ ಹ್ಯಾವ್ ಟು ಆನ್ಸರ್ ಕಾಲ್ಸ್, ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕಾಲ್ ಮೀ, ಇವತ್ತು ಯಾರು ಫೋನ್ ಮಾಡಲ್ಲ ನನಗೆ ಅಂತ ಹೇಳ್ಬಿಟ್ಟು ಆ ಒಂದು ಇಟ್ಸ್ ಅ ನೈಸ್ ಫೀಲಿಂಗ್. ವಂಡರ್ಫುಲ್. ಈಗ ಯಾರಾದರೂ ನಿಮ್ಮ ಲೈಫಿಂದ ಇನ್ಸ್ಪೈರ್ ಆಗಿ ಏನಾದರೂ ಒಂದು ರೂಲ್ಸ್ ಫಾಲೋ ಮಾಡಬೇಕು ಲೈಫಿಗೆ ಅಂದರೆ, ಐ ನೋ ಇವಾಗ ಆಲ್ರೆಡಿ ಹೇಳಿದ್ದೀರಾ ತುಂಬ, ಓನ್ಲಿ 1 ಲೈನಲ್ಲಿ ಹೌ ಯು ಡಿಸ್ಕ್ರೈಬ್ ಇಟ್? ನಾನು ಇವಾಗ ಶಿಲ್ಪಾ ಗಣೇಶ್ ಅವರಿಂದ ಒಂದನ್ನೇನಾದರೂ ಪಿಕ್ ಮಾಡ್ಕೋಬೇಕು ಲೈಫಿಗೆ ಅಂದರೆ ವಾಟ್ ಇಟ್ ಈಸ್? ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಫಸ್ಟ್. ಇದನ್ನು ಆ್ಯಕ್ಚುಲಿ ಗಣೇಶ್ ಹೇಳ್ತಾರೆ, ಫಸ್ಟ್ ನಾವೆಲ್ಲರೂ ಚೆನ್ನಾಗಿರೋಣ ಆಮೇಲೆ ಅಂತ. ನನಗೆ ಅದು ಅರ್ಥ ಆಗ್ತೀನಿ. ನೀವೆಂಥ ಸ್ವಾರ್ಥಿ ಅಂತ ಹೇಳ್ತಿದ್ದೆ ನಾನು. ಹೌ ಕ್ಯಾನ್ ಯು ಓನ್ಲಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ಈಗೀಗ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ಸ್ ಅಂತ. ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಸೆಲ್ಫ್ ಲವ್ ಇಸ್ ಸೆಲ್ಫಿಶ್ ಅಂತ. ಅಲ್ಲಲ್ಲ, ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಅದು ನೀವು ಯಾವುದೇ ರೀತಿ ಸೆಲ್ಫ್ ಲವ್ ಅಂದಿದ ತಕ್ಷಣ ನಾನು ಚೆನ್ನಾಗಿರ್ಬೇಕಂತ ಅಂದರೆ ಅದು ಬರೀ ಅದೇ ಥರ ಬರಲ್ಲ. ಒಂದು ನಿಮ್ಮ ಊಟದಿಂದ, ನಿಮ್ಮ ವರ್ಕೌಟಿಂದ, ನಿಮ್ಮ ಒಂದು ಯಾವುದೇ ಒಂದು ಕೆಲಸ, ಎವ್ರಿಥಿಂಗ್ ಬಿಗಿನ್ಸ್ ವಿತ್ ದ್ಯಾಟ್. ನಮ್ಮನ್ನು ನಾವು ನೋಡ್ಕೊಳ್ದೆ ಹೋದರೆ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ, ಕೆಲಸದಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ. ನೀವು ನೋಡಿ, ಒಂದು ನಿದ್ರೆ ಆಗದಿದ್ದರೆ, ಒಂದು ಸರಿ ಊಟ ಮಾಡದಿದ್ರೆ ನೆಕ್ಸ್ಟ್ ಡೇ ಹೆಂಗಿರುತ್ತೆ ನಮಗೆ? ಟೇಕಿಂಗ್ ಕೇರ್ ಆಫ್ ourselves. I used to never understand this when he used to say that. I used to tell him that you're very selfish ಅಂತ. ಬಟ್ ಅದು ನಿಜ. ಇವಾಗ ಅರ್ಥ ಆಗಿದೆ. ಓಕೆ, ವೆರಿ ಫೈನಲ್ ಕ್ವೆಶ್ಚನ್. ಅಪ್ಪ ಅಮ್ಮನಿಂದ ಸಿಕ್ಕಿರೋ ದಿ ಬೆಸ್ಟ್ ಅಡ್ವೈಸ್ ಏನು? ಪೇಷನ್ಸ್. Yeah. So Shilpa Ganesh have a lot of patience. ಈಗ ಇಬ್ರು ಅದನ್ನೇ ಹೇಳಿದಾರಾ? ಐ ಮೀನ್, ಆ ಯಂಗ್ ಒಂದು ಜೋಶ್ ಇರುತ್ತೆ ಗೊತ್ತಾ ನಮಗೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಐ ಶುಡ್ ಲೂಸ್ ಮೈ ಕೂಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾವು ಐ ಥಿಂಕ್ ಐ ಮೋರ್ ಸಟಲ್ ಆ್ಯಂಡ್ ಐ ಥಿಂಕ್ ಐ ಮೋರ್ ಪೇಷಂಟ್ ನಾವು ಇತ್ತೀಚೆಗೆ. ಲವ್ಲಿ.
ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅವರೇ. ಈ ರೀತಿ ಕಾನ್ವರ್ಸೇಷನ್ ಐ ಥಿಂಕ್ ದಿಸ್ ದ ಫಸ್ಟ್ ಎವರ್ ಟೈಮ್ Yeah. ನಾವಿಬ್ರು ಕೂತ್ ಮಾತಾಡಿದ್ದು. ಬಟ್ ನಿಮ್ಮ ಪರ್ಸ್ನಾಲಿಟಿಯನ್ನು ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿ ಹೇಳ್ತಾ ಇದ್ರು. ಆ ಎಲ್ಲಾನು ಸೇರಿ ಶಿಲ್ಪಾ ಗಣೇಶ್ ಏನು ಅನ್ನೋದನ್ನು ನಾವಿವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. Thank you, ಭಾವನಾ, for having me over. Thank you. ಥ್ಯಾಂಕ್ ಯು.